ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಉಮಾ ಸಂಹಿತೆ. ಕಾಲ ಅಥವಾ ಮೃತ್ಯುವನ್ನು ಗೆದ್ದು ಅಮರತ್ವವನ್ನು ಪಡೆಯುವ 4 ಯೌಗಿಕ ಸಾಧನೆಗಳು: ಪ್ರಾಣಾಯಾಮ, ಭ್ರೂಮಧ್ಯದಲ್ಲಿ ಅಗ್ನಿಯ ಧ್ಯಾನ, ಬಾಯಿಯಿಂದ ವಾಯುಪಾನ ಹಾಗೂ ಮಡಚಿದ ನಾಲಿಗೆಯಿಂದ ಗಂಟಲಿನ ಗಂಟೆಯನ್ನು ಸ್ಪರ್ಶಿಸುವುದು. ಪಾರ್ವತಿ ಕೇಳಿದಳು, ಸ್ವಾಮಿ, ನೀವು ಪ್ರಸನ್ನರಾಗಿರುವಿರಾದರೆ ಯೋಗಿಯು ಯೋಗಾಕಾಶಜನಿತ ವಾಯುಪದವನ್ನು ಹೇಗೆ ಪಡೆಯುತ್ತಾನೆ? ಇದೆಲ್ಲವನ್ನು ನನಗೆ ತಿಳಿಸಿರಿ. ಭಗವಾನ್ ಶಿವನು ಹೇಳಿದನು, ಸುಂದರಿ, ಹಿಂದೆ ನಾನು ಯೋಗಿಗಳ ಹಿತದ ಕಾಮನೆಯಿಂದ ಎಲ್ಲವನ್ನೂ ತಿಳಿಸಿದ್ದೆ. ಅದಕ್ಕನುಸಾರವಾಗಿ ಯೋಗಿಗಳು ಕಾಲವನ್ನು ಜಯಿಸಿದ್ದರು. ಯೋಗಿಯು ಹೇಗೆ ವಾಯುವಿನ ಸ್ವರೂಪವನ್ನು ಧರಿಸುವನು ಅದನ್ನು ಹೇಳಿಬಿಟ್ಟಿದ್ದೆ. ಅದಕ್ಕಾಗಿ ಯೋಗಶಕ್ತಿಯ ಮೂಲಕ ಮೃತ್ಯು ದಿವಸವನ್ನು ತಿಳಿದುಕೊಂಡು ಪ್ರಾಣಾಯಾಮದಲ್ಲಿ ತತ್ಪರರಾಗಬೇಕು. ಹೀಗೆ ಮಾಡಿದಾಗ 15 ದಿನಗಳಲ್ಲಿ ಬಂದಿರುವ ಆ ಕಾಲನನ್ನು ಗೆದ್ದುಕೊಳ್ಳುವರು. ಹೃದಯದಲ್ಲಿ ಸ್ಥಿತವಾದ ಪ್ರಾಣವಾಯುವು ಸದಾ ಅಗ್ನಿಯನ್ನು ಉದ್ದೀಪ್ತಗೊಳಿಸುವಂತಹುದಾಗಿದೆ. ಅದನ್ನು ಅಗ್ನಿಯ ಸಹಾಯಕವೆಂದು ಹೇಳಲಾಗಿದೆ. ಈ ವಾಯುವು ಹೊರಗೆ ಮತ್ತು ಒಳಗೆ ಸರ್ವತ್ರ ವ್ಯಾಪ್ತವಾಗಿದ್ದು ಮಹಾನ್ವಾಗಿದೆ. ಜ್ಞಾನ, ವಿಜ್ಞಾನ ಮತ್ತು ಉತ್ಸಾಹ ಇವೆಲ್ಲದರ ಪ್ರವೃತ್ತಿ ವಾಯುವಿನಿಂದಲೇ ಆಗುತ್ತದೆ. ಇಲ್ಲಿ ವಾಯುವನ್ನು ಜಯಿಸಿದವನು ಈ ಸಮಸ್ತ ಜಗತ್ತಿನ ಮೇಲೆ ವಿಜಯವನ್ನು ಪಡೆದಿರುವನು. ಸಾಧಕನು ಜರಾ ಮೃತ್ಯುವನ್ನು ಗೆಲ್ಲುವ ಇಚ್ಛೆಯಿಂದ ಸದಾ ಧಾರಣೆಯಲ್ಲಿ ಸ್ಥಿತನಾಗಬೇಕು. ಏಕೆಂದರೆ ಯೋಗಪರಾಯಣ ಯೋಗಿಯು ಚೆನ್ನಾಗಿ ಧಾರಣೆ ಮತ್ತು ಧ್ಯಾನದಲ್ಲಿ ತತ್ಪರನಾಗಿರಬೇಕು. ಕಮ್ಮಾರನು ಊದುಕೊಳವೆಯಿಂದ ಊದಿ ಊದಿ ಆ ಗಾಳಿಯಿಂದ ತನ್ನೆಲ್ಲ ಕೆಲಸವನ್ನು ಮಾಡಿಕೊಡುವಂತೆಯೇ ಯೋಗಿಯು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು. ಪ್ರಾಣಾಯಾಮದ ಸಮಯದಲ್ಲಿ ಧ್ಯಾನಿಸುವ ಆರಾಧ್ಯ ದೇವ ಪರಮೇಶ್ವರನು ಸಾವಿರಾರು ಮಸ್ತಕಗಳಿಂದ, ನೇತ್ರಗಳಿಂದ, ಕಾಲುಗಳಿಂದ, ಕೈಗಳಿಂದ ಯುಕ್ತನಾಗಿದ್ದು ಸಮಸ್ತ ಗ್ರಂಥಿಗಳನ್ನು ಆವೃತಗೊಳಿಸಿ ಅದರಿಂದಲೂ ಮುಂದೆ 10 ಅಂಗುಲವಿರುವನು. ಮೊದಲಿಗೆ ವ್ಯಾಹೃತಿ ಮತ್ತು ಕೊನೆಗೆ ಶಿರೋಮಂತ್ರ ಸಹಿತ ಗಾಯತ್ರಿಯನ್ನು 3 ಬಾರಿ ಜಪಿಸಿ ಪ್ರಾಣವಾಯುವನ್ನು ತಡೆದು ನಿಲ್ಲಿಸಬೇಕು. ಪ್ರಾಣಗಳ ಈ ಆಯಾಮವನ್ನು ಪ್ರಾಣಾಯಾಮವೆಂದು ಹೇಳುತ್ತಾರೆ. ಚಂದ್ರ ಸೂರ್ಯಾದಿ ಗ್ರಹಗಳು ಹೋಗಿ ಮರಳುತ್ತಾರೆ. ಆದರೆ ಪ್ರಾಣಾಯಾಮ ಪೂರ್ವಕ ಧ್ಯಾನಪರಾಯಣ ಯೋಗಿಯು ಹೋದ ಬಳಿಕ ಇಂದಿನವರೆಗೆ ಮರಳಲಿಲ್ಲ, ಅರ್ಥಾತ್ ಮುಕ್ತರಾಗಿ ಹೋದರು. ದೇವಿ, ದ್ವಿಜನು 100 ವರ್ಷಗಳವರೆಗೆ ತಪಸ್ಸು ಮಾಡಿ ಕುಶಾಗ್ರ ಭಾವದಿಂದ 1 ತೊಟ್ಟು ನೀರು ಕುಡಿದು ಪಡೆಯುವ ಫಲವನ್ನೇ ಬ್ರಾಹ್ಮಣರಿಗೆ ಏಕಮಾತ್ರ ಧಾರಣೆ ಅಥವಾ ಪ್ರಾಣಾಯಾಮದ ಮೂಲಕ ದೊರೆಯುತ್ತದೆ. ಬೆಳಗ್ಗೆ ಎದ್ದು ದ್ವಿಜನು 1 ಪ್ರಾಣಾಯಾಮ ಮಾಡಿದರೆ ಅವನು ತನ್ನ ಸಂಪೂರ್ಣ ಪಾಪಗಳನ್ನು ಶೀಘ್ರವಾಗಿ ನಾಶಗೊಳಿಸಿಕೊಂಡು ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಆಲಸ್ಯರಹಿತನಾಗಿ ಏಕಾಂತದಲ್ಲಿ ಪ್ರಾಣಾಯಾಮ ಮಾಡುವವನು ಜರಾ ಮೃತ್ಯುವನ್ನು ಗೆದ್ದು ವಾಯುವಿನಂತೆ ಗತಿಶೀಲನಾಗಿ ಆಕಾಶದಲ್ಲಿ ಸಂಚರಿಸುವನು. ಅವನು ಸಿದ್ಧರ ಸ್ವರೂಪ, ಕಾಂತಿ, ಮೇಧ, ಪರಾಕ್ರಮ ಮತ್ತು ಶೌರ್ಯವನ್ನು ಪಡೆದುಕೊಳ್ಳುವನು. ಅವನ ಗತಿಯು ವಾಯುವಿನಂತೆ ಆಗಿ ಅವನಿಗೆ ಇಚ್ಛಿಸಿದ ಸುಖ ಹಾಗೂ ಪರಮ ಸುಖವು ದೊರೆಯುತ್ತದೆ. ದೇವೇಶ್ವರಿಯೇ, ಯೋಗಿಯು ವಾಯುವಿನಿಂದ ಸಿದ್ಧಿಯನ್ನು ಹೇಗೆ ಪಡೆಯುವನು ಎಂಬ ಎಲ್ಲ ವಿಧಾನವನ್ನು ತಿಳಿಸಿದೆ. ಇನ್ನು ತೇಜದಿಂದ ಅವನು ಹೇಗೆ ಸಿದ್ಧಿ ಲಾಭವನ್ನು ಪಡೆಯುವನು ಎಂಬುದನ್ನು ಹೇಳುವೆನು. ಇತರ ಜನರ ಮಾತುಕತೆ, ಗದ್ದಲ ಇಲ್ಲದಿರುವ ಶಾಂತ ಏಕಾಂತ ಸ್ಥಾನದಲ್ಲಿ ತನ್ನ ಸುಖಮಯ ಆಸನದಲ್ಲಿ ಕುಳಿತುಕೊಂಡು ಚಂದ್ರ ಮತ್ತು ಸೂರ್ಯ ಅಂದರೆ ಎಡ ಬಲ ನೇತ್ರರ ಕಾಂತಿಯಿಂದ ಪ್ರಕಾಶಿತ ಮಧ್ಯದ ಭ್ರೂಮಧ್ಯಭಾಗದಲ್ಲಿ ಅವ್ಯಕ್ತ ರೂಪದಿಂದ ಪ್ರಕಾಶಿತವಾಗುವ ಅಗ್ನಿಯ ತೇಜವನ್ನು ಆಲಸ್ಯರಹಿತ ಯೋಗಿಯು ಕೈಯ ಬೆರಳುಗಳಿಂದ ಪ್ರಯತ್ನಪೂರ್ವಕ 2 ಕಣ್ಣುಗಳನ್ನು ಸ್ವಲ್ಪ ಒತ್ತಿ ಹಿಡಿಯಬೇಕು ಮತ್ತು ಅವುಗಳ ತಾರೆಗಳನ್ನು ನೋಡುತ್ತಾ ಏಕಾಗ್ರ ಚಿತ್ತದಿಂದ ಅರ್ಧ ಮುಹೂರ್ತದವರೆಗೆ ಅವನ್ನೇ ಚಿಂತಿಸಬೇಕು. ಅನಂತರ ಅಂಧಕಾರದಲ್ಲಿಯೂ ಧ್ಯಾನ ಮಾಡಿದಾಗ ಆ ಈಶ್ವರೀಯ ಜ್ಯೋತಿಯನ್ನು ನೋಡಬಲ್ಲನು. ಆ ಜ್ಯೋತಿಯು ಬಿಳಿ, ಕೆಂಪು, ಹಳದಿ, ಕಪ್ಪು ಹಾಗೂ ಕಾಮನ ಬೆಳ್ಳಿನಂತೆ ಬಣ್ಣಗಳಿಂದ ಇರುತ್ತದೆ. ಭ್ರೂಮಧ್ಯದಲ್ಲಿ ಲಲಾಟವರ್ತಿ ಬಾಲಸೂರ್ಯನಂತೆ ತೇಜವುಳ್ಳ ಆ ಅಗ್ನಿದೇವರ ಸಾಕ್ಷಾತ್ಕಾರ ಪಡೆದು ಯೋಗಿಯು ಇಚ್ಛಾನುರೂಪವನ್ನು ಧರಿಸುವವನಾಗುವನು ಹಾಗೂ ಮನೋವಾಂಛಿತ ರೂಪವನ್ನು ಧರಿಸಿ ಕ್ರೀಡಿಸುವನು. ಆ ಯೋಗಿಯು ಕಾರಣತತ್ವವನ್ನು ಶಾಂತಗೊಳಿಸಿ ಅದರಲ್ಲಿ ಪ್ರವಿಷ್ಟನಾಗಿ ಬೇರೆಯವರ ಶರೀರದಲ್ಲಿ ಪ್ರವೇಶಿಸುವುದು, ಅಣಿಮಾದಿ ಗುಣಗಳನ್ನು ಪಡೆಯುವುದು, ಮನಸ್ಸಿನಿಂದಲೇ ಎಲ್ಲವನ್ನು ನೋಡುವುದು, ಇತರರ ಮಾತನ್ನು ಕೇಳುವುದು, ತಿಳಿಯುವುದು, ಅದೃಶ್ಯನಾಗುವುದು, ಅನೇಕ ರೂಪಗಳನ್ನು ಧರಿಸುವುದು, ಆಕಾಶದಲ್ಲಿ ಸಂಚರಿಸುವುದು ಮುಂತಾದ ಸಿದ್ಧಿಗಳನ್ನು ನಿರಂತರ ಅಭ್ಯಾಸದ ಪ್ರಭಾವದಿಂದ ಪಡೆದುಕೊಳ್ಳುವನು.
ಅಂಧಕಾರದಿಂದ ಅತೀತ ಮತ್ತು ಸೂರ್ಯನಂತೆ ತೇಜಸ್ವಿ ಆ ಮಹಾನ್ ಜ್ಯೋತಿರ್ಮಯ ಪುರುಷ ಅಂದರೆ ಪರಮಾತ್ಮನನ್ನು ನಾನು ಬಲ್ಲೆನು. ಅವನನ್ನು ತಿಳಿದ ಮನುಷ್ಯನು ಕಾಲ ಅಥವಾ ಮೃತ್ಯುವನ್ನು ದಾಟಿ ಹೋಗುತ್ತಾನೆ. ಮೋಕ್ಷಕ್ಕಾಗಿ ಇದಲ್ಲದೆ ಬೇರೆ ಯಾವುದೇ ಮಾರ್ಗವಿಲ್ಲ. ದೇವಿ, ಈ ಪ್ರಕಾರ ನಾನು ನಿನಗೆ ತೇಜ ತತ್ವದ ಚಿಂತನೆಯ ಉತ್ತಮ ವಿಧಿಯನ್ನು ವರ್ಣಿಸಿರುವೆನು. ಇದರಿಂದ ಯೋಗಿಯು ಕಾಲನ ಮೇಲೆ ವಿಜಯ ಪಡೆದು ಅಮರತ್ವವನ್ನು ಹೊಂದುವನು. ದೇವಿ, ಈಗ ಪುನಃ ಇನ್ನೊಂದು ಶ್ರೇಷ್ಠ ಉಪಾಯವನ್ನು ಹೇಳುವೆನು. ಅದರಿಂದ ಮನುಷ್ಯನು ಸಾಯುವುದಿಲ್ಲ. ದೇವಿ, ಧ್ಯಾನ ಮಾಡುವ ಯೋಗಿಗಳ ನಾಲ್ಕನೆಯ ಗತಿ ಅಂದರೆ ಸಾಧನೆಯನ್ನು ಹೇಳಲಾಗುತ್ತದೆ. ಯೋಗಿಯು ತನ್ನ ಚಿತ್ತವನ್ನು ವಶದಲ್ಲಿರಿಸಿಕೊಂಡು ಯಥಾಯೋಗ್ಯ ಸುಖಮಯ ಆಸನದಲ್ಲಿ ಕುಳಿತುಕೊಳ್ಳಲಿ. ಅವನು ಶರೀರವನ್ನು ಎತ್ತರಿಸಿ ಬೊಸಗೆಯನ್ನು ಮಾಡಿ ಕೊಕ್ಕಿನಂತಿರುವ ಬಾಯಿಯಿಂದ ನಿಧಾನವಾಗಿ ವಾಯುವನ್ನು ಕುಡಿಯಬೇಕು. ಹೀಗೆ ಮಾಡುವುದರಿಂದ ಜೀವನದಾತ ಜಲದ ಬಿಂದುಗಳು ಬೀಳತೊಡಗುವುವು. ಆ ಬಿಂದುಗಳನ್ನು ವಾಯುವಿನಿಂದ ಮೂಸಿ ನೋಡಬೇಕು. ಆ ಶೀತಲ ಜಲವು ಅಮೃತ ಸ್ವರೂಪವಾಗಿದೆ. ಅದನ್ನು ಪ್ರತಿದಿನವೂ ಕುಡಿಯುವ ಯೋಗಿಯು ಎಂದೂ ಮೃತ್ಯುವಿಗೆ ವಶನಾಗಲಾರನು. ಅವನಿಗೆ ಹಸಿವು ಬಾಯಾರಿಕೆಗಳು ಉಂಟಾಗುವುದಿಲ್ಲ. ಅವನ ಶರೀರ ದಿವ್ಯ ಮತ್ತು ತೇಜವೂ ಮಹಾನ್ವಾಗುತ್ತದೆ. ಅವನು ಬಲದಲ್ಲಿ ಆನೆಯಂತೆ ವೇಗದಲ್ಲಿ ಕುದುರೆಯಂತೆ ಆಗುತ್ತಾನೆ. ಅವನ ದೃಷ್ಟಿಯು ಗರುಡನಂತೆ ತೀಕ್ಷ್ಣವಾಗುತ್ತದೆ. ಅವನಿಗೆ ದೂರದ ಮಾತುಗಳು ಕೇಳತೊಡಗುತ್ತವೆ. ಅವನ ಕೂದಲು ಕಪ್ಪಾಗಿ ಗುಂಗುರು ಗುಂಗುರಾಗುತ್ತವೆ. ಅಂಗಕಾಂತಿಯು ಗಂಧರ್ವರು ಹಾಗೂ ವಿದ್ಯಾಧರರಂತೆ ಆಗುವುದು. ಆ ಮನುಷ್ಯನು ದೇವತೆಗಳ ವರ್ಷ ಪ್ರಮಾಣದಿಂದ 100 ವರ್ಷಗಳವರೆಗೆ ಜೀವಿಸಿ ಇರುತ್ತಾನೆ. ತನ್ನ ಉತ್ತಮ ಬುದ್ಧಿಯ ಮೂಲಕ ಬೃಹಸ್ಪತಿಯಂತೆ ಆಗುವನು. ಇವನಲ್ಲಿ ಇಚ್ಛಾನುಸಾರ ಸಂಚರಿಸುವ ಶಕ್ತಿ ಉಂಟಾಗುತ್ತದೆ ಮತ್ತು ಅವನು ಸದಾ ಸುಖಿಯಾಗಿದ್ದು ಆಕಾಶದಲ್ಲಿ ಸಂಚರಿಸುವ ಶಕ್ತಿಯನ್ನು ಪಡೆದುಕೊಳ್ಳುವನು. ವರಾನನೆ, ಈಗ ಮೃತ್ಯುವಿನ ಮೇಲೆ ವಿಜಯ ಪಡೆಯುವ ಇನ್ನೊಂದು ವಿಧಿಯನ್ನು ಹೇಳುತ್ತಿರುವೆನು. ಅದನ್ನು ದೇವತೆಗಳೂ ಕೂಡ ಪ್ರಯತ್ನಪೂರ್ವಕ ಅಡಗಿಸಿ ಇಟ್ಟಿರುವರು. ಅದನ್ನು ನೀನು ಕೇಳು. ಯೋಗಿ ಪುರುಷನು ತನ್ನ ನಾಲಿಗೆಯನ್ನು ಮಡಚಿ ಕಿರುನಾಲಿಗೆಗೆ ತಗುಲಿಸುವ ಪ್ರಯತ್ನ ಮಾಡಬೇಕು. ಕೆಲವು ಸಮಯದವರೆಗೆ ಹೀಗೆ ಮಾಡುವುದರಿಂದ ಅದು ಕ್ರಮಶಃ ಉದ್ದವಾಗಿ ಗಂಟಲಿನ ಗಂಟೆಯವರೆಗೆ ತಲುಪುತ್ತದೆ. ಆನಂತರ ನಾಲಿಗೆಯಿಂದ ಗಂಟಲಿನ ಗಂಟೆಯನ್ನು ಮುಟ್ಟಿದಾಗ ಶೀತಲ ಅಮೃತದ ಸ್ರಾವವಾಗುತ್ತದೆ. ಆ ಅಮೃತವನ್ನು ಸದಾ ಕುಡಿಯುವ ಯೋಗಿಯು ಅಮರತ್ವವನ್ನು ಪಡೆಯುವನು. ಭಗವತಿ ಉಮೆಯ ಕಾಲಿಕ ಅವತಾರದ ಕಥೆ. ದೇವಿಯ ಕೃಪೆಯಿಂದ ಮಧು ಕೈಠಬರ ವಧೆಯ ಪ್ರಸಂಗ. ಇದಾದ ಬಳಿಕ ಛಾಯಾ ಪುರುಷ, ಸರ್ಗ, ಕಶ್ಯಪ ವಂಶ, ಮನ್ವಂತರ, ಮನುವಂಶ, ಸತ್ಯವ್ರತಾದಿ ವಂಶ, ಪಿತೃಕಲ್ಪ ಹಾಗೂ ವ್ಯಾಸೋತ್ಪತ್ತಿ ಮುಂತಾದವುಗಳ ವರ್ಣನೆಯನ್ನು ಕೇಳಿದ ಬಳಿಕ ಮುನಿಗಳು ಸೂತ ಪುರಾಣಿಕರಲ್ಲಿ ಕೇಳಿದರು. ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠರಾದ ಸೂತ ಪುರಾಣಿಕರೇ, ನಾವು ನಿಮ್ಮಿಂದ ಭಗವಾನ್ ಶಿವನ ಅನೇಕ ಇತಿಹಾಸಗಳಿಂದ ಕೂಡಿದ ರಮಣೀಯ ಕಥೆಯನ್ನು ಕೇಳಿದೆವು. ಅದು ಶಿವನ ನಾನಾವತಾರಗಳೊಂದಿಗೆ ಸಂಬಂಧವಿರಿಸಿ ಮನುಷ್ಯರಿಗೆ ಭೋಗ ಮೋಕ್ಷವನ್ನು ಕೊಡುವುದು. ಇನ್ನು ನಾವು ನಿಮ್ಮಿಂದ ಜಗಜ್ಜನನಿ ಭಗವತಿ ಉಮೆಯ ಮನೋಹರ ಚರಿತ್ರೆಯನ್ನು ಕೇಳಲು ಬಯಸುವೆವು. ಪರಬ್ರಹ್ಮ ಪರಮಾತ್ಮ ಮಹೇಶ್ವರನ ಸನಾತನ ಆದ್ಯಾಶಕ್ತಿಯು ಉಮೆ ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು. ಅವಳೇ 3 ಲೋಕಗಳನ್ನು ಉತ್ಪನ್ನ ಮಾಡುವ ಪರಾಶಕ್ತಿಯಾಗಿರುವಳು. ಮಹಾಮತೆ, ದಕ್ಷಕನ್ಯೆ ಸತಿ ಮತ್ತು ಹಿಮವಂತನ ಪುತ್ರಿ ಪಾರ್ವತಿ ಇವೆರಡೂ ಉಮೆಯ ಅವತಾರಗಳನ್ನು ನಾವು ಕೇಳಿದೆವು. ಸೂತ ಪುರಾಣಿಕರೇ, ಇನ್ನು ಆಕೆಯ ಇತರ ಅವತಾರಗಳನ್ನು ವರ್ಣಿಸಿರಿ. ಜಗಜ್ಜನನಿ ಜಗದಂಬೆ ಉಮೆಯ ಗುಣಗಳನ್ನು ಕೇಳುವುದರಿಂದ ಯಾರು ತಾನೇ ವಿರಕ್ತನಾಗಬಲ್ಲನು? ಜ್ಞಾನಿ ಪುರುಷರೂ ಕೂಡ ಆಕೆಯ ಕಥಾಶ್ರವಣದ ಶುಭ ಅವಸರವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸೂತ ಪುರಾಣಿಕರು ಹೇಳಿದರು, ಮಹಾತ್ಮರೇ, ನೀವೆಲ್ಲರೂ ಧನ್ಯರಾಗಿರುವಿರಿ, ಸದಾ ಕೃತಕೃತ್ಯರಾಗಿರುವಿರಿ. ಏಕೆಂದರೆ ಪರಾಂಬಾ ಉಮೆಯ ಮಹಾನ್ ಚರಿತ್ರದ ವಿಷಯದಲ್ಲಿ ಕೇಳುತ್ತಿರುವಿರಿ. ಈ ಕಥೆಯನ್ನು ಕೇಳುವವ ಓದುವವ ಚರಣ ಕಮಲಗಳ ಧೂಳನ್ನೇ ಋಷಿಗಳು ತೀರ್ಥವೆಂದು ತಿಳಿದಿರುವರು. ಯಾರ ಚಿತ್ತವು ಪರಮ ಸಂವಿತ್ ಸ್ವರೂಪ ಶ್ರೀ ಉಮಾದೇವಿಯ ಚಿಂತನೆಯಲ್ಲಿ ತೊಡಗಿರುವುದೋ ಆ ಪುರುಷರು ಧನ್ಯರು, ಕೃತಕೃತ್ಯರು. ಅವರ ತಾಯಿ ಮತ್ತು ಕುಲವು ಧನ್ಯವಾಗಿದೆ. ಯಾರು ಸಮಸ್ತ ಕಾರಣಗಳಿಗೂ ಕಾರಣರೂಪ ದೇವೇಶ್ವರಿ ಉಮೆಯನ್ನು ಸ್ತುತಿಸುವುದಿಲ್ಲವೋ ಅವರು ಮಾಯೆಯ ಗುಣಗಳಿಂದ ಮೋಹಿತರಾಗಿ ಭಾಗ್ಯಹೀನರಾಗಿದ್ದಾರೆ. ಇದರಲ್ಲಿ ಸಂಶಯವಿಲ್ಲ. ಕರುಣಾರಸದ ಸಿಂಧು ಸ್ವರೂಪ ಮಹಾದೇವಿಯ ಭಜನೆ ಮಾಡದವರು ಸಂಸಾರ ರೂಪಿ ಘೋರ ಅಂಧಕಾರ ಕೂಪದಲ್ಲಿ ಬೀಳುವರು. ಉಮಾದೇವಿಯನ್ನು ಬಿಟ್ಟು
ಇತರ ದೇವಿ ದೇವತೆಗಳಿಗೆ ಶರಣಾಗುವವರು ಗಂಗೆಯನ್ನು ಬಿಟ್ಟು ಬಾಯಾರಿಕೆ ಇಂಗಿಸಲು ಮರುಭೂಮಿಯ ಜಲಾಶಯಕ್ಕೆ ಹೋದಂತೆ. ಆಕೆಯ ಸ್ಮರಣ ಮಾತ್ರದಿಂದ ಧರ್ಮರೂಪಿ 4 ಪುರುಷಾರ್ಥಗಳನ್ನು ಆಯಾಸವಿಲ್ಲದೆ ಪಡೆಯುವರು. ಅಂಥ ಉಮಾದೇವಿಯ ಆರಾಧನೆಯನ್ನು ಯಾರು ತಾನೇ ಶ್ರೇಷ್ಠ ಪುರುಷರು ಬಿಡಬಲ್ಲರು? ಹಿಂದಿನ ಕಾಲದಲ್ಲಿ ಮಹಾಮನಾಸುರಥನು ಮೇಧಾ ಋಷಿಗಳಲ್ಲಿ ಇದೇ ಮಾತನ್ನು ಕೇಳಿದ್ದನು. ಆಗ ಮೇಧಾ ಋಷಿಯು ಕೊಟ್ಟ ಉತ್ತರವನ್ನೇ ನಾನು ತಿಳಿಸುತ್ತಿದ್ದೇನೆ, ನೀವೆಲ್ಲರೂ ಕೇಳಿರಿ. ಮೊದಲು ಸ್ವಾರೋಚಿಷ ಮನ್ವಂತರದಲ್ಲಿ ವಿರಥ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಒಬ್ಬ ರಾಜನಾಗಿ ಹೋದನು. ಅವನ ಪುತ್ರ ಸುರಥನಾದನು. ಅವನು ಮಹಾಬಲ ಪರಾಕ್ರಮಗಳಿಂದ ಸಂಪನ್ನನಾಗಿದ್ದನು. ಅವನು ದಾನ, ನಿಪುಣ, ಸತ್ಯವಾದಿ, ಸ್ವಧರ್ಮ ಕುಶಲ, ವಿದ್ವಾಂಸ, ದೇವಿ ಭಕ್ತ, ದಯಾಸಾಗರ ಹಾಗೂ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುವವನಾಗಿದ್ದನು. ಇಂದ್ರನಂತೆ ತೇಜಸ್ವಿ ಸುರಥರಾಜನು ಪೃಥ್ವಿಯನ್ನು ಆಳುತ್ತಿದ್ದಾಗ ಅವನ ಕೈಯಿಂದ ಭೂಮಂಡಲದ ರಾಜ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿದ 9 ಮಂದಿ ರಾಜರಿದ್ದರು. ಅವರು ಸುರಥ ಭೂಪಾಲನ ರಾಜಧಾನಿ ಕೋಲಾಪುರಿಯನ್ನು 4 ಕಡೆಗಳಿಂದಲೂ ಮುತ್ತಿದರು. ಅವರೊಂದಿಗೆ ರಾಜನ ಭಯಾನಕ ಯುದ್ಧವಾಯಿತು. ಅವನ ಶತ್ರುಗಳು ಬಹಳ ಪ್ರಬಲರಾಗಿದ್ದರು. ಆದ್ದರಿಂದ ಸುರಥರಾಜನ ಪರಾಜಯವಾಯಿತು. ಶತ್ರುಗಳು ಇಡೀ ರಾಜ್ಯವನ್ನು ವಶಪಡಿಸಿಕೊಂಡು ಸುರಥನನ್ನು ಕೋಲಾಪುರಿಯಿಂದ ಹೊರಗೆ ಅಟ್ಟಿದರು. ರಾಜನು ತನ್ನ ಇನ್ನೊಂದು ಪುರಕ್ಕೆ ಬಂದು ಅಲ್ಲಿ ಮಂತ್ರಿಗಳೊಂದಿಗೆ ರಾಜ್ಯವನ್ನಾಳತೊಡಗಿದನು. ಆದರೆ ಪ್ರಬಲ ವಿಪಕ್ಷಿಗಳು ಅಲ್ಲಿಯೂ ಆಕ್ರಮಣ ಮಾಡಿ ಅವನನ್ನು ಪರಾಜಯಗೊಳಿಸಿದರು. ದೈವಯೋಗದಿಂದ ರಾಜನ ಮಂತ್ರಿಗಳೇ ಆದಿ ಪರಿವಾರದವರು ಶತ್ರುಗಳಾದರು ಮತ್ತು ರಾಜಭಂಡಾರದ ಸಂಚಿತ ಧನವನ್ನೆಲ್ಲ ವಿರೋಧಿ ಮಂತ್ರಿಗಳು ಕೈವಶಪಡಿಸಿಕೊಂಡರು. ಆಗ ಸುರಥರಾಜನು ಬೇಟೆಯ ನೆಪದಿಂದ ಒಬ್ಬಂಟಿಗನಾಗಿ ಕುದುರೆಯನ್ನೇರಿ ನಗರದಿಂದ ಹೊರಬಿದ್ದು ಗಹನವಾದ ವನಕ್ಕೆ ಹೊರಟು ಹೋದನು. ಅಲ್ಲಿ ಅತ್ತ ಇತ್ತ ಅಲೆಯುತ್ತಾ ರಾಜನು ಓರ್ವ ಶ್ರೇಷ್ಠ ಮುನಿಗಳ ಆಶ್ರಮವನ್ನು ನೋಡಿದನು. ಅದು ಸುತ್ತಲೂ ಹೂದೋಟದಿಂದ ಬಹಳವಾಗಿ ಶೋಭಿಸುತ್ತಿತ್ತು. ಅಲ್ಲಿ ವೇದ ಮಂತ್ರಗಳ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಎಲ್ಲ ಜೀವಜಂತುಗಳು ಶಾಂತಭಾವದಿಂದ ಇರುತ್ತಿದ್ದವು. ಮುನಿಯ ಶಿಷ್ಯ ಪ್ರಶಿಷ್ಯರು ಆಶ್ರಮವನ್ನು ಸುತ್ತುವರೆದಿದ್ದರು. ಮಹಾಮತಿಗಳೇ, ವಿಪ್ರವಯ್ಯ ಮೇಧಾ ಋಷಿಯ ಪ್ರಭಾವದಿಂದ ಆ ಆಶ್ರಮದಲ್ಲಿ ಮಹಾಬಲಿಷ್ಠ ಹುಲಿಯೇ ಮುಂತಾದವುಗಳು ಅಲ್ಪಶಕ್ತಿಯುಳ್ಳ ಗೋವು ಮೊದಲಾದ ಪಶುಗಳನ್ನು ಪೀಡಿಸುತ್ತಿರಲಿಲ್ಲ. ಅಲ್ಲಿಗೆ ಹೋದಾಗ ಮುನೀಶ್ವರ ಮೇಧಾರವರು ಮಧುರ ವಚನ, ಆಸನ, ಭೋಜನಗಳಿಂದ ಆ ಪರಮದಯಾಳು ವಿದ್ವಾನ್ ಸುರಥರಾಜನ ಆದರ ಸತ್ಕಾರ ಮಾಡಿದನು. ಒಂದು ದಿನ ಸುರಥರಾಜನು ಬಹಳ ಚಿಂತಿಸುತ್ತಾ ಮೋಹಕ್ಕೆ ವಶನಾಗಿ ಅನೇಕ ಪ್ರಕಾರದಿಂದ ಯೋಚಿಸುತ್ತಿದ್ದನು. ಅಷ್ಟರಲ್ಲಿ ಅಲ್ಲಿಗೆ ವೈಶ್ಯನೊಬ್ಬನು ಬಂದು ತಲುಪಿದನು. ರಾಜನು ಅವನಲ್ಲಿ ಕೇಳಿದನು, ಅಯ್ಯ, ನೀನು ಯಾರು? ಯಾತಕ್ಕಾಗಿ ಇಲ್ಲಿಗೆ ಬಂದಿರುವೆ? ನೋಡಿದರೆ ದುಃಖಿಯಂತೆ ಕಾಣುವೆ. ಕಾರಣವೇನು? ನನಗೆ ಹೇಳು. ರಾಜನ ಮುಖದಿಂದ ಇಂಥ ಮಧುರ ವಚನವನ್ನು ಕೇಳಿ ವೈಶ್ಯಪ್ರವರ ಸಮಾಧಿಯು 2 ಕಣ್ಣುಗಳಿಂದ ನೀರನ್ನು ಹರಿಸುತ್ತಾ ಪ್ರೇಮ ಮತ್ತು ನಮ್ರತೆಯಿಂದ ಹೀಗೆ ಉತ್ತರವನ್ನು ಕೊಟ್ಟನು. ವೈಶ್ಯನು ಹೇಳಿದನು, ರಾಜನೇ, ನಾನು ವೈಶ್ಯನಾಗಿದ್ದೇನೆ. ನನ್ನ ಹೆಸರು ಸಮಾಧಿ ಎಂದು. ನಾನು ಧನಿಕರ ವಂಶದಲ್ಲಿ ಹುಟ್ಟಿದವನು. ಆದರೆ ನನ್ನ ಪುತ್ರರು, ಪತ್ನಿಯು, ಬಂಧುಗಳು ಧನಲೋಭದಿಂದ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು. ಆದ್ದರಿಂದ ನನ್ನ ಪ್ರಾರಬ್ಧ ಕರ್ಮದಿಂದ ದುಃಖಿತನಾಗಿ ನಾನು ವನಕ್ಕೆ ಬಂದಿರುವೆನು. ಕರುಣಾಸಾಗರ ಪ್ರಭುವೇ, ಇಲ್ಲಿಗೆ ಬಂದು ನಾನು ಪುತ್ರರ, ಪೌತ್ರರ, ಪತ್ನಿಯ, ಸಹೋದರರ ಹಾಗೂ ಇತರ ಸಹೃದಯರ ಕ್ಷೇಮ ಸಮಾಚಾರ ತಿಳಿಯದೇ ಹೋಗಿರುವೆನು. ರಾಜನು ಹೇಳಿದನು, ಸಮಾಧಿಯೇ, ದುರಾಚಾರಿ ಹಾಗೂ ಧನಲೋಭಿಗಳಾದ ಪುತ್ರಾದಿಗಳು ನಿನ್ನನ್ನು ಹೊರಗೆ ಹಾಕಿರುವರು. ಅವರ ಕುರಿತು ಮೂರ್ಖ ಜೀವರಂತೆ ನೀನು ಏಕೆ ಪ್ರೇಮ ಬಿರಿಸಿಕೊಂಡಿರುವೆ? ವೈಶ್ಯನು ಹೇಳಿದನು, ರಾಜನೇ, ನೀವು ಒಳ್ಳೆಯ ಮಾತನ್ನೇ ಹೇಳಿದಿರಿ. ನಿಮ್ಮ ವಾಣಿ ಸಾರಗರ್ಭಿತವಾಗಿದೆ. ಆದರೂ ಸ್ನೇಹಪಾಶದಿಂದ ಬಂಧಿತವಾದ ನನ್ನ ಮನಸ್ಸು ಅತ್ಯಂತ ಮೋಹಿತವಾಗಿದೆ. ಈ ಪ್ರಕಾರ ಮೋಹದಿಂದ ವ್ಯಾಕುಲನಾದ ವೈಶ್ಯ ಮತ್ತು ರಾಜ ಇಬ್ಬರೂ ಮೇಧಾ ಮುನಿಯ ಬಳಿಗೆ ಹೋದರು. ವೈಶ್ಯ ಸಹಿತ ರಾಜನು ಕೈ ಮುಗಿದುಕೊಂಡು ಮುನಿಗೆ ನಮಸ್ಕಾರ ಮಾಡಿ ಇಂತೆಂದನು, ಪೂಜ್ಯರೇ, ತಾವು ನಮ್ಮಿಬ್ಬರ ಮೋಹಪಾಶವನ್ನು ಕತ್ತರಿಸಿ ಬಿಡಿರಿ. ನನ್ನನ್ನು ರಾಜ್ಯಲಕ್ಷ್ಮಿಯು ತೊರೆದಿರುವಳು. ನಾನು ಗಹನವನವನ್ನು ಆಶ್ರಯಿಸಿದೆ. ಆದರೂ ರಾಜ್ಯ ಹೊರಟು ಹೋದ ಕಾರಣ ನನಗೆ ಸಂತೋಷವಿಲ್ಲ. ಈ ವೈಶ್ಯನನ್ನು ಪತ್ನಿ, ಪುತ್ರಾದಿ ಸ್ವಜನರು ಮನೆಯಿಂದ ಹೊರಗೆ ಹಾಕಿದರು. ಆದರೂ ಅವರ ಕಡೆಯಿಂದ ಇವನ ಮಮತೆಯು ದೂರವಾಗಲಿಲ್ಲ. ಇದರ ಕಾರಣವೇನು ಹೇಳಿರಿ. ತಿಳುವಳಿಕೆ ಉಳ್ಳವರಾಗಿದ್ದರೂ ನಮ್ಮಿಬ್ಬರ ಮನಸ್ಸು ಮೋಹದಿಂದ ವ್ಯಾಕುಲವಾಗಿದೆಯಲ್ಲ. ಇದಾದರೋ ದೊಡ್ಡ ಮೂರ್ಖತೆಯಾಗಿದೆ.
ಋಷಿಗಳು ಹೇಳಿದರು, ರಾಜನೇ, ಸನಾತನ ಶಕ್ತಿ ಸ್ವರೂಪ ಜಗದಂಬೆಯನ್ನು ಮಹಾಮಾಯೆ ಎಂದು ಹೇಳುತ್ತಾರೆ. ಅವಳೇ ಎಲ್ಲರ ಮನಸ್ಸನ್ನು ಸೆಳೆದು ಮೋಹದಲ್ಲಿ ಕೆಡಹುವಳು. ಪ್ರಭೋ, ಆಕೆಯ ಮಾಯೆಯಿಂದ ಮೋಹಿತರಾದ ಕಾರಣ ಬ್ರಹ್ಮಾದಿ ಸಮಸ್ತ ದೇವತೆಗಳೂ ಕೂಡ ಪರಮ ತತ್ವವನ್ನು ತಿಳಿಯಲಾರರು. ಹೀಗಿರುವಾಗ ಮನುಷ್ಯರ ಮಾತಾದರೂ ಏನು? ಆ ಪರಮೇಶ್ವರಿಯೇ ರಜ, ಸತ್ವ, ತಮ ಈ ಮೂರು ಗುಣಗಳನ್ನು ಆಶ್ರಯಿಸಿ ಸಮಯಕ್ಕೆ ಸರಿಯಾಗಿ ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವಳು. ನೃಪಶ್ರೇಷ್ಠನೇ, ಯಾರ ಮೇಲೆ ಅವಳು ಇಚ್ಛಾನುಸಾರ ರೂಪಗಳನ್ನು ಧರಿಸುವ ವರದಾಯಿನಿ ಜಗದಂಬೆಯು ಪ್ರಸನ್ನಳಾಗುವಳೋ ಅವರೇ ಮೋಹದಿಂದ ಪಾರಾಗುತ್ತಾರೆ. ರಾಜನು ಕೇಳಿದನು, ಮುನಿಯೇ, ಎಲ್ಲರನ್ನೂ ಮೋಹಿತಗೊಳಿಸುವ ಆ ಮಹಾಮಾಯಾ ದೇವಿ ಯಾರು? ಆಕೆಯ ಪ್ರಾದುರ್ಭಾವ ಹೇಗಾಯಿತು? ದಯವಿಟ್ಟು ಇದನ್ನು ನಮಗೆ ತಿಳಿಸಿರಿ. ಋಷಿಯು ಹೇಳಿದರು, ಇಡೀ ಜಗತ್ತು ಏಕಾರ್ಣವ ನೀರಿನಲ್ಲಿ ಮುಳುಗಿದ್ದಾಗ ಯೋಗೇಶ್ವರ ಭಗವಾನ್ ಕೇಶವನು ಶೇಷಶಯ್ಯೆಯಲ್ಲಿ ಯೋಗ ನಿದ್ರೆಯನ್ನು ಆಶ್ರಯಿಸಿ ಮಲಗಿದ್ದನು. ಆ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಕಿವಿಗಳ ಮಲದಿಂದ 2 ಅಸುರರು ಉತ್ಪನ್ನರಾದರು. ಅವರು ಭೂತಳದಲ್ಲಿ ಮಧು ಕೈಟಭರೆಂಬ ಹೆಸರಿನಿಂದ ವಿಖ್ಯಾತರಾದರು. ಆ ವಿಶಾಲಕಾಯ ಘೋರ ಅಸುರರಿಬ್ಬರು ಪ್ರಳಯ ಕಾಲದ ಸೂರ್ಯನಂತೆ ತೇಜಸ್ವಿಗಳಾಗಿದ್ದರು. ಅವರ ತುಟಿಗಳು ಬಹಳ ದೊಡ್ಡದಾಗಿದ್ದು, ಮುಖವು ಕೋರೆ ದಾಡಿಗಳಿಂದ ಸಂಪೂರ್ಣ ಜಗತ್ತನ್ನೇ ನುಂಗಿ ಹಾಕಲು ಹವಣಿಸುತ್ತಿದೆಯೋ ಎಂಬಂತೆ ವಿಕರಾಳವಾಗಿತ್ತು. ಅವರಿಬ್ಬರು ಭಗವಾನ್ ವಿಷ್ಣುವಿನ ನಾಭಿಯಿಂದ ಪ್ರಕಟವಾದ ಕಮಲದ ಮೇಲೆ ವಿರಾಜಿಸುತ್ತಿರುವ ಬ್ರಹ್ಮನನ್ನು ನೋಡಿ, ಎಲವೋ, ನೀನು ಯಾರು ಎಂದು ಹೇಳುತ್ತಾ ಅವನನ್ನು ಕೊಲ್ಲಲು ಮುಂದಾದರು. ಈ ದೈತ್ಯರಿಬ್ಬರು ಆಕ್ರಮಿಸಲು ಬಯಸುವರು. ಭಗವಾನ್ ಜನಾರ್ದನನು ಸಮುದ್ರ ಜಲದಲ್ಲಿ ಮಲಗಿರುವನು. ಇದನ್ನು ನೋಡಿ ಬ್ರಹ್ಮನು ಪರಮೇಶ್ವರಿಯನ್ನು ಸ್ತುತಿಸುತ್ತಾ ಆಕೆಯಲ್ಲಿ ಪ್ರಾರ್ಥಿಸಿದರು, ಅಂಬಿಕೆ, ನೀನು ಈ ದುರ್ಜಯ ದೈತ್ಯರಿಬ್ಬರನ್ನು ಮೋಹಿತಗೊಳಿಸು ಹಾಗೂ ಅಜನ್ಮ ನಾರಾಯಣನನ್ನು ಎಚ್ಚರಿಸು. ಋಷಿಗಳು ಹೇಳುತ್ತಾರೆ, ಈ ಪ್ರಕಾರವಾಗಿ ಮಧು ಕೈಟಭರ ನಾಶಕ್ಕಾಗಿ ಬ್ರಹ್ಮದೇವರು ಪ್ರಾರ್ಥಿಸಿದಾಗ ಸಮಸ್ತ ವಿದ್ಯೆಗಳ ಅಧಿದೇವತೆ ಜಗಜ್ಜನನಿ ಮಹಾವಿದ್ಯೆಯು ಫಾಲ್ಗುಣ ಶುಕ್ಲ ದ್ವಾದಶಿಗೆ ತ್ರೈಲೋಕ್ಯ ಮೋಹಿನಿ ಶಕ್ತಿಯ ರೂಪದಿಂದ ಪ್ರಕಟಳಾಗಿ ಮಹಾಕಾಳಿಯ ಹೆಸರಿನಿಂದ ಪ್ರಖ್ಯಾತಳಾದಳು. ಅನಂತರ ಆಕಾಶವಾಣಿ ಇಂತು ನುಡಿಯಿತು, ಕಮಲಾಸನನೇ, ಹೆದರಬೇಡ. ಇಂದು ಯುದ್ಧದಲ್ಲಿ ಮಧು ಕೈಟಭರನ್ನು ಕೊಂದು ನಾನು ನಿನ್ನ ಕಂಟಕವನ್ನು ನಾಶಗೊಳಿಸುವೆನು. ಹೀಗೆ ಹೇಳಿ ಆ ಮಹಾಮಾಯೆಯು ಶ್ರೀಹರಿಯ ನೇತ್ರ ಮತ್ತು ಮುಖಗಳಿಂದ ಹೊರಟು ಅವ್ಯಕ್ತ ಜನ್ಮ ಬ್ರಹ್ಮನ ದೃಷ್ಟಿಗೆ ಗೋಚರಿಸಿದಳು. ಮತ್ತೆ ದೇವಾಧಿದೇವ ಹೃಷಿಕೇಶ ಜನಾರ್ದನನು ಎಚ್ಚರಗೊಂಡನು. ಅವನು ತನ್ನೆದಿರಿಗೆ ಮಧು ಕೈಟಭರೆಂಬ ದೈತ್ಯರಿಬ್ಬರನ್ನು ನೋಡಿದನು. ಆ ದೈತ್ಯರೊಂದಿಗೆ ಅತುಲ ತೇಜಸ್ವಿ ವಿಷ್ಣುವಿನ 5,000 ವರ್ಷಗಳವರೆಗೆ ಬಾಹುಯುದ್ಧ ನಡೆಯಿತು. ಆಗ ಮಹಾಮಾಯೆಯ ಪ್ರಭಾವದಿಂದ ಮೋಹಿತರಾದ ಆ ಶ್ರೇಷ್ಠ ದಾನವರು ಲಕ್ಷ್ಮೀಪತಿಯಲ್ಲಿ, ನೀನು ನಮ್ಮಿಂದ ಮನೋವಾಂಛಿತ ವರವನ್ನು ಕೇಳು ಎಂದು ಹೇಳಿದರು. ನಾರಾಯಣನು ಹೇಳಿದನು, ನೀವು ಪ್ರಸನ್ನರಾಗಿರುವಿರಾದರೆ ನನ್ನ ಕೈಯಿಂದ ಸಾಯಬೇಕು. ಇದೇ ನನ್ನ ವರವಾಗಿದೆ. ಅದನ್ನು ಕೊಟ್ಟು ಬಿಡಿ. ನಾನು ನಿಮ್ಮಲ್ಲಿ ಬೇರೆ ವರವನ್ನು ಬೇಡುವುದಿಲ್ಲ. ಋಷಿಗಳು ಹೇಳುತ್ತಾರೆ, ಆ ಅಸುರರು ನೋಡಿದರು. ಪೃಥ್ವಿಯೆಲ್ಲ ಪ್ರಳಯ ಜಲದಲ್ಲಿ ಮುಳುಗಿದೆ. ಇದನ್ನು ನೋಡಿ ಅವರು ಕೇಶವನಲ್ಲಿ, ನೀರಿನಿಂದ ನೆನೆಯದ ಜಾಗದಲ್ಲಿ ನಮ್ಮಿಬ್ಬರನ್ನು ಕೊಲ್ಲು ಎಂದು ಹೇಳಿದರು. ಸರಿ, ಒಳ್ಳೆಯದು ಎಂದು ಹೇಳಿ ಭಗವಾನ್ ವಿಷ್ಣುವು ತನ್ನ ಪರಮ ತೇಜಸ್ವಿ ಚಕ್ರವನ್ನು ಎತ್ತಿ ತನ್ನ ತೊಡೆಯ ಮೇಲೆ ಅವರ ಮಸ್ತಕಗಳನ್ನಿಟ್ಟು ತುಂಡರಿಸಿಬಿಟ್ಟನು. ರಾಜನೇ, ಹೀಗೆ ಕಾಲಿಕೆಯ ಉತ್ಪತ್ತಿಯ ಪ್ರಸಂಗವನ್ನು ಹೇಳಲಾಯಿತು. ಮಹಾಮತಿಯೇ, ಇನ್ನು ಮಹಾಲಕ್ಷ್ಮಿಯ ಪ್ರಾದುರ್ಭಾವದ ಕಥೆಯನ್ನು ಕೇಳಿರಿ. ಉಮಾದೇವಿಯು ನಿರ್ವಿಕಾರ ಮತ್ತು ನಿರಾಕಾರವಾಗಿದ್ದರೂ ದೇವತೆಗಳ ದುಃಖವನ್ನು ದೂರಾಗಿಸಲು ಯುಗ ಯುಗಗಳಲ್ಲಿ ಸಾಕಾರ ರೂಪವನ್ನು ಧರಿಸಿ ಪ್ರಕಟವಾಗುತ್ತಾಳೆ. ಆಕೆಯ ಶರೀರ ಗ್ರಹಣವು ಅವಳ ಇಚ್ಛೆಯ ವೈಭವವೆಂದು ಹೇಳಲಾಗಿದೆ. ಭಕ್ತ ಜನರು ಆಕೆಯ ಗುಣಗಳನ್ನು ಕೊಂಡಾಡುತ್ತಾ ಇರುವಂತೆ ಆಕೆಯು ಲೀಲೆಯಿಂದ ಪ್ರಕಟಳಾಗುತ್ತಾಳೆ.